ಹಲೋ ಫ್ರೆಂಡ್ಸ್, ಯಾರ್ಯಾರು ಮಾಸ್ಟರ್ ಡಿಗ್ರಿ MSc ಮಾಡ್ಕೊಂಡಿದ್ದಾರೋ ವಿಜ್ಞಾನ ವಿಭಾಗದವರಿಗೆ ಇದೀಗ ತಾನೇ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಜಾಯಿಂಟ್ CSIR UGC NET ಪರೀಕ್ಷೆಗಳಿನ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಕೇವಲ CSIR ಕಡೆಯಿಂದನೂ ಆಗ್ತಿರೋದ್ರಿಂದ ಇದು ಕೇವಲ ಸೈನ್ಸ್ ವಿಭಾಗದವ್ರಿಗೆ ಮಾತ್ರ. ಫಿಸಿಕಲ್ ಸೈನ್ಸಸ್, ಕೆಮಿಕಲ್ ಸೈನ್ಸಸ್, ಲೈಫ್ ಸೈನ್ಸಸ್, ಮ್ಯಾಥಮೆಟಿಕ್ಸ್ ಮತ್ತೆ ಅರ್ತ್ ಸೈನ್ಸಸ್ ಈ ಒಂದು ವಿಭಾಗಗಳಿಗೆ ಮಾತ್ರ ಇಲ್ಲಿ ಇದು ಪರೀಕ್ಷೆಗಳು ಇರ್ತಕ್ಕಂಥದ್ದು. ಇದರಲ್ಲಿ ಮೂರು ಕೆಟಗರಿಯಲ್ಲಿ ಕ್ಯಾಂಡಿಡೇಟ್ಸ್ ಗಳನ್ನ ಆಯ್ಕೆ ಮಾಡ್ತಾರೆ. ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಪ್ಲಸ್ JRF ಜೂನಿಯರ್ ರಿಸರ್ಚ್ ಫೆಲೋ ಅಂತ ಹೇಳ್ಬಿಟ್ಟು, ಎರಡನೇ ವಿಭಾಗ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PhD ಎಲಿಜಿಬಲ್ ಫಾರ್ PhD ಅಂತ ಹೇಳ್ಬಿಟ್ಟು ಎರಡನೇ ವಿಭಾಗ. ಮೂರನೇದು ಕೇವಲ PhD ಅಡ್ಮಿಷನ್ಗೋಸ್ಕರ ಎಲಿಜಿಬಿಲಿಟಿ ಅಂತ ಕೊಡುವಂತ ಮೂರು ವಿಭಾಗಗಳು ಇರ್ತವೆ. ಬಟ್ ಮೂರಕ್ಕೂ ಒಂದೇ ಪರೀಕ್ಷೆ ಇರ್ತದೆ. ಸೊ ಇದಕ್ಕೆ ಈಗ ಆಲ್ರೆಡಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡುವಂತಹ ಟೈಮ್ ಸ್ಟಾರ್ಟ್ ಆಗಿದೆ. 3ನೇ ತಾರೀಕಿಂದ 23ನೇ ತಾರೀಕು, ಈ ತಿಂಗಳು 23ನೇ ತಾರೀಕುವರೆಗೂ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದರಿಂದ ಒಂದು ತಿಂಗಳ ನಂತರ ಅಂದ್ರೆ ಜುಲೈ 23ರಿಂದ 27ರವರೆಗೂ 4 ದಿವಸಗಳ ಕಾಲ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಈ ಒಂದು ಪರೀಕ್ಷೆಗಳು ನಡೆಯುತ್ತವೆ. CBT ಮಾಡೆಲ್ ನಡೆಯುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳಿ ಕರಿತೀವಿ. ಸೊ ವಿಜ್ಞಾನ ವಿಭಾಗದವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ಅಪ್ಲೈ ಮಾಡಿ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಲಿಜಿಬಲ್ನ ಪಡ್ಕೊಳ್ಳಿ.